ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ SR TV ಕನ್ನಡ ಚಾನೆಲ್ಗೆ ಸ್ವಾಗತ. ಮಕ್ಕಳಿಗೆ ನಾವಿಡುವಂಥ ಹೆಸರು ಅವರ ಜೀವನದ ಮೇಲೆ ಅತಿ ಹೆಚ್ಚು ಪ್ರಭಾವ ತೋರಿಸುತ್ತದೆ. ನೀವು ನಿಮ್ಮ ಮಕ್ಕಳಿಗೆ ಇಡುವಂಥ ಹೆಸರೇ ನಾಳೆ ಅವರು ಜೀವನದಲ್ಲಿ ಒಳ್ಳೆ ದಿಕ್ಕಿನಲ್ಲಿ ನಡೆಯಬೇಕು ಅಂದರು, ಜೀವನದಲ್ಲಿ ಅದ್ಭುತವಾದ ಬದಲಾವಣೆ ಕಾಣಬೇಕು ಅಂದರು, ಸುಖ ಸಂತೋಷದಿಂದ ಬದುಕಬೇಕು ಅಂದರು, ಹೀಗೆ ಎಲ್ಲ ರೀತಿಯಲ್ಲೂ ಅವರಿಗೆ ಸಹಾಯ ಮಾಡುತ್ತದೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಮಂದಿ ಮಕ್ಕಳಿಗೆ ಯೂನಿಕ್ ಹೆಸರುಗಳು ಅಥವಾ ವೆರೈಟಿ ಹೆಸರುಗಳನ್ನು ಇಡಲು ಪ್ರಾಧಾನ್ಯತೆ ಕೊಡುತ್ತಿದ್ದಾರೆ. ಯಾರೂ ಮಕ್ಕಳಿಗೆ ಇಟ್ಟಿರದಂತಹ ಹೊಸ ಹೆಸರುಗಳನ್ನು ಆಯ್ಕೆ ಮಾಡಿಕೊಂಡು ಮಕ್ಕಳಿಗೆ ಇಡಲು ಪ್ರಯತ್ನಿಸುತ್ತಾರೆ. ಆದರೆ ಕೆಲವು ಹೆಸರುಗಳನ್ನು ಮಾತ್ರ ಮಕ್ಕಳಿಗೆ ಎಂತಹ ಪರಿಸ್ಥಿತಿಯಲ್ಲೂ ಇಡಬಾರದು ಎಂದು ಪಂಡಿತರು ಸೂಚಿಸುತ್ತಾರೆ. ಹಾಗಾಗಿ ನಿಮ್ಮ ಮಕ್ಕಳಿಗೆ ಹೆಸರಿಡುವ ಮುಂಚೆ ಕೆಲವು ಮುಖ್ಯವಾದ ವಿಷಯಗಳನ್ನು ನೀವು ಗಮನದಲ್ಲಿಟ್ಟುಕೊಳ್ಳಬೇಕು. ನಿಮ್ಮ ಮಕ್ಕಳಿಗೆ ಎಂತಹ ಹೆಸರುಗಳನ್ನು ಇಡಬೇಕು, ಎಂತಹ ಹೆಸರುಗಳನ್ನು ಇಡಬಾರದು ಎಂಬುದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. 1. ಹಿಂದೂ ಶಾಸ್ತ್ರದ ಪ್ರಕಾರ ಹೆಸರಿಡುವ ಮುಂಚೆ ಗ್ರಹ ತಿಥಿ ನೋಡಬೇಕು. ಅವರ ಜನ್ಮ ಜಾತಕದ ಪ್ರಕಾರ ರಾಶಿ ಯಾವುದು ಎಂದು ತಿಳಿದುಕೊಂಡ ನಂತರ ಮಾತ್ರವೇ ಹೆಸರನ್ನು ಸೂಚಿಸಬೇಕು. ಅಷ್ಟಮಿ, ಅಮಾವಾಸ್ಯೆ, ಚತುರ್ದಶಿ ತಿಥಿಗಳ ಸಮಯದಲ್ಲಿ ಮಾತ್ರ ಮಕ್ಕಳಿಗೆ ಹೆಸರನ್ನು ಇಡಬಾರದು. 2. ಮಕ್ಕಳಿಗೆ ನೀವಿಡುವಂಥ ಹೆಸರು ಅಪರೂಪವಾಗಿರಬೇಕು, ಪ್ರತ್ಯೇಕವಾಗಿರಬೇಕು. ಎಂತಹ ಪರಿಸ್ಥಿತಿಯಲ್ಲೂ ನೀವಿಡುವಂಥ ಹೆಸರು ಫನ್ನಿಯಾಗಿ ಮಾತ್ರ ಇರಬಾರದು. ಅಂತಹ ಹೆಸರನ್ನು ನೀವಿಟ್ಟರೆ ನಿಮ್ಮ ಮಗುವಿಗೆ ಭವಿಷ್ಯತ್ತಿನಲ್ಲಿ ತುಂಬ ಕಷ್ಟ ಉಂಟಾಗುತ್ತದೆ. 3. ಕೆಲವರು ಅವರ ಪೂರ್ವಿಕರು ಹಾಗೂ ಹಿರಿಯರ ಹೆಸರುಗಳನ್ನು ಮಿಕ್ಸ್ ಮಾಡಿ ಮಕ್ಕಳಿಗೆ ಹೆಸರಿಡ್ತಾರೆ. ಸೆಂಟಿಮೆಂಟ್ಗೋಸ್ಕರ ನೀವು ಆ ರೀತಿ ಮಾಡಿದ್ರೂ ಕೂಡ ನಿಮ್ಮ ಮಕ್ಕಳಿಗೆ ನಿಮ್ಮ ಪೂರ್ವಿಕರ ಹೆಸರುಗಳನ್ನು ಮಾತ್ರ ಇಡಬಾರದು ಎಂದು ಪಂಡಿತರು ಹೇಳುತ್ತಾರೆ. ಇಂತಹ ಹೆಸರುಗಳನ್ನು ನೀವು ಇಡುವುದರಿಂದ ನಿಮ್ಮ ಮಕ್ಕಳು ಬೆಳೆದ ನಂತರ ತುಂಬಾ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಎಂದು ಪಂಡಿತರು ಹೇಳುತ್ತಾರೆ. ಹಾಗಾಗಿ ನಿಮ್ಮ ಪೂರ್ವಕ್ಕೆ ಯಾವುದೇ ಸಂಬಂಧ ಇಲ್ಲದ ರೀತಿಯಲ್ಲಿ ನೀವು ಮಗುವಿಗೆ ಹೆಸರನ್ನು ಇಡಬೇಕು. ನಿಮ್ಮ ಸೆಂಟಿಮೆಂಟ್ಗಿಂತ ಮಗುವಿನ ಭವಿಷ್ಯ ತಾನೇ ತುಂಬಾ ಮುಖ್ಯ. 4. ಮಕ್ಕಳ ಕೀರ್ತಿ ಪ್ರತಿಷ್ಠೆ ಬಯಸುವ ತಂದೆ ತಾಯಿಗಳು ಮಗುವಿಗೆ 2 ಅಕ್ಷರದ ಹೆಸರಿಟ್ಟರೆ ತುಂಬಾ ಒಳ್ಳೆಯದೆಂದು ಪಂಡಿತರ ಅಭಿಪ್ರಾಯ. 5. ಮಕ್ಕಳಿಗೆ ದೇವರ ಹೆಸರಿಟ್ಟರೆ ತುಂಬಾ ಒಳ್ಳೆಯದೆಂದು ಪಂಡಿತರು ಹೇಳುತ್ತಿದ್ದಾರೆ. ಇದರಿಂದ ಮಕ್ಕಳಿಗೆ ಜೀವನದಲ್ಲಿ ಶುಭ ಫಲ, ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತದಂತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇಂತಹ ಹೆಸರಿಡಲು ತುಂಬಾ ಜನ ಮುಜುಗರ ಪಡುತ್ತಾರೆ. ಹೆಣ್ಣು ಮಕ್ಕಳ ಹೆಸರುಗಳನ್ನು ಬೆ ಹಾಗೂ ಸಿ ಅಕ್ಷರದಿಂದ ಇಟ್ಟರೆ ತುಂಬಾ ಒಳ್ಳೆಯದಂತೆ. ಅದೇ ಗಂಡು ಮಕ್ಕಳಿಗೆ ಮಾತ್ರ ಬೆ ಹಾಗೂ ಸಿ ಅಕ್ಷರದಿಂದ ಹೆಸರಿಡುವುದು ಒಳ್ಳೆಯದಲ್ಲ ಎಂದು ಸಂಖ್ಯಾಶಾಸ್ತ್ರ ಹೇಳುತ್ತಿದೆ. ಹಾಗಾಗಿ ಬೆ ಹಾಗೂ ಸಿ ಅನ್ನು ಬಿಟ್ಟು ಬೂ, ಬಾ, ಸಾ, ಸು ಈ ರೀತಿ ಆಯ್ಕೆ ಮಾಡಿಕೊಳ್ಳಿ. ಹಾಗೆ ನೀವು ಮಕ್ಕಳಿಗೆ ಇಡುವಂತ ಹೆಸರಿನಲ್ಲಿ 0 ಅಂದರೆ ಓ ಅಕ್ಷರ ಇಲ್ಲದಿರುವ ಹಾಗೆ ಆಯ್ಕೆ ಮಾಡಿಕೊಂಡರೆ ಒಳ್ಳೆಯದಂತೆ. ಯಾಕಂದ್ರೆ ಓ ಅಕ್ಷರ ಹೆಸರಿನಲ್ಲಿದ್ದರೆ ಅವರು ಚಿಕ್ಕಂದಿನಲ್ಲಿ ಯೌವನದಲ್ಲಿ ಎಷ್ಟೋ ಕಷ್ಟಪಟ್ಟು 40 ವರ್ಷ ದಾಟಿದ ನಂತರ ಮಾತ್ರ ಸುಖ ಪಡುವ ಅವಕಾಶ ಇರುತ್ತದೆ. ಜೀವನದಲ್ಲಿ ಅಭಿವೃದ್ಧಿ ಕೂಡ ತುಂಬಾ ಲೇಟ್ ಆಗಿರುತ್ತದೆ, ಒಮ್ಮೊಮ್ಮೆ ಇರುವುದಿಲ್ಲ ಕೂಡ. 6. ಗಂಡು ಮಕ್ಕಳಿಗೆ 2 ಅಥವಾ 4 ಅಕ್ಷರದ ಹೆಸರಿಟ್ಟರೆ ತುಂಬಾ ಒಳ್ಳೆಯದೆಂದು ಹೇಳುತ್ತಾರೆ. ಮಕ್ಕಳಿಗೆ ಹೆಸರಿಡಬೇಕು ಅನ್ನುವವರು ಮಗು ಹುಟ್ಟಿದ 11 ಅಥವಾ 12ನೇ ದಿನ ಹೆಸರಿಟ್ಟರೆ ಒಳ್ಳೆಯದು. ಜ್ಯೋತಿಷ್ಯರ ಸಲಹೆಯ ಪ್ರಕಾರ ಬೇಗನೆ ಹೆಸರಿಟ್ಟರೆ ಅವರ ಭವಿಷ್ಯತ್ತಿಗೆ ತುಂಬಾ ಒಳ್ಳೆಯದು ಎಂದು ಹೇಳುತ್ತಾರೆ. 7. ಇತ್ತೀಚಿನ ದಿನಗಳಲ್ಲಿ ಯಾವುದು ಹೆಣ್ಣು ಮಗು ಹೆಸರು, ಯಾವುದು ಗಂಡು ಮಗು ಹೆಸರು ಎಂಬ ವ್ಯತ್ಯಾಸ ಇಲ್ಲದಂತೆ ಹೆಸರಿಡುತ್ತಿದ್ದಾರೆ. ನೀವಿಟ್ಟಂತ ಹೆಸರು
ಕೇಳಿದ ಕೂಡಲೇ ಅದು ಹೆಣ್ಣು ಮಗುನ ಅಥವಾ ಗಂಡು ಮಗುನ ಎಂದು ಸ್ಪಷ್ಟವಾಗಿ ಗೊತ್ತಾಗಬೇಕು. ಉದಾಹರಣೆಗೆ ಶಶಿ, ಮನು ಹೀಗೆ. ಮಂಜುಳಾ ಹೆಸರನ್ನು ಮಂಜು ಎಂದು ಕರೆಯುವುದು, ಮನ್ವಿತಾ ಹೆಸರನ್ನು ಮನು ಎಂದು ಕರೆಯುವುದು, ಶಶಿಧರ್ ಹೆಸರನ್ನು ಶಶಿ ಎಂದು ಕರೆಯುವುದು ಈ ರೀತಿ ಮಾಡಬಾರದು. ಗಂಡು ಮಗು ಹೆಸರನ್ನು ಹೆಸರಿಗೆ ತಕ್ಕಂತೆ ಕರೆಯಬೇಕು. ಹೆಣ್ಣು ಮಗು ಹೆಸರನ್ನು ಹೆಣ್ಣು ಮಗು ಹೆಸರಿನಲ್ಲೇ ಕರೆಯಬೇಕು. ನೀವು ಮುದ್ದಾದ ಹೆಸರು ಬೇಕಾದರೆ ಇಟ್ಟುಕೊಳ್ಳಿ, ಆದರೆ ಅವರ ಹೆಸರನ್ನು ಮಾತ್ರ ಮುರಿದು ಮುದ್ದಾಗಿ ಮಾಡಿಕೊಳ್ಳಬೇಡಿ. 8. ನೀವಿಡುವಂಥ ಹೆಸರು ಇತರೆ ಭಾಷೆಗಳಲ್ಲಿ ಕೆಟ್ಟ ಪದ ಆಗಿರದಂತೆ ಜಾಗ್ರತೆ ವಹಿಸಿ. ಯಾಕಂದ್ರೆ ನಮ್ಮ ದೇಶದಲ್ಲಿ ಸುಮಾರು 600 ಭಾಷೆಗಳಿವೆ. ಉದಾಹರಣೆಗೆ ಬೆಂಕಿ ಎಂಬ ಪದಕ್ಕೆ ಜಪಾನ್ ಭಾಷೆಯಲ್ಲಿ ಟಾಯ್ಲೆಟ್ ಎಂಬ ಅರ್ಥ ಬರುತ್ತದೆ. ಹಾಗಾಗಿ ನೀವು ಹೆಸರಿಡುವ ಮುಂಚೆ ಬೇರೆ ದೇಶದ ಭಾಷೆ ಅಲ್ಲದಿದ್ದರೂ ನಮ್ಮ ಭಾರತದಲ್ಲಿ ಬಳಕೆಯಾಗುವಂಥ ಭಾಷೆಗಳಲ್ಲಿ ಕೆಟ್ಟ ಅರ್ಥ ಬರದಂತೆ ನೋಡಿಕೊಳ್ಳಿ. 9. ದ್ರೌಪದಿ, ಮಂಡೋದರಿ, ಮಂದರ, ಕೈಕೇಯಿ ಈ ಹೆಸರುಗಳನ್ನು ಮಾತ್ರ ಹೆಣ್ಣು ಮಕ್ಕಳಿಗೆ ಎಂತಹ ಪರಿಸ್ಥಿತಿಯಲ್ಲೂ ಇಡಬಾರದು ಎಂದು ಜ್ಯೋತಿಷ್ಯ ನಿಪುಣರು ಹೇಳುತ್ತಾರೆ. ದ್ರೌಪದಿ ಮಹಾಪತಿವ್ರತೆ, ಹಾಗೆ ಪಂಚಪಾಂಡವರ ಹೆಂಡತಿ. 5 ಗಂಡಂದಿರಿಗೆ ಹೆಂಡತಿಯಾದ ಕಾರಣ ಹಿಂದೂಗಳು ಈ ಹೆಸರನ್ನು ಇಡಲು ಇಷ್ಟಪಡುವುದಿಲ್ಲ. ಮಂಡೋದರಿ ರಾವಣನ ಹೆಂಡತಿ. ಅಸುರನಂತ ಪತಿ ಸಿಗುತ್ತಾನೆ ಎಂಬ ಕಾರಣದಿಂದ ಈ ಹೆಸರು ಇಡಬಾರದು ಎಂದು ಪಂಡಿತರು ಹೇಳುತ್ತಾರೆ. ಮಂದರ ಕೂಡ ಕೇಡು ಬಯಸುವಂತ ಮನಸ್ತತ್ವದ ಹೆಣ್ಣು. ಕೈಕೇಯಿ ಕೂಡ ರಾಮನಿಗೆ ಕೇಡು ಬಯಸಿದಂತ ಹೆಣ್ಣು. ಹಾಗಾಗಿ ಈ ಹೆಸರುಗಳನ್ನು ನಿಮ್ಮ ಮಗಳಿಗೆ ಇಡಬೇಡಿ. ಹಾಗೆಯೇ ಸೀತಾ, ದಮಯಂತಿ, ಸಾವಿತ್ರಿ, ಶಕುಂತಲಾ ಈ ಹೆಸರುಗಳನ್ನು ಕೂಡ ಇಟ್ಟುಕೊಂಡರೆ ಜೀವನದಲ್ಲಿ ಕಷ್ಟ ತಪ್ಪಿದ್ದಲ್ಲ. ಮದುವೆಯ ನಂತರ ಅವರ ಜೀವನ ತುಂಬಾ ಕಷ್ಟವಾಗಿ ಸಾಗುತ್ತದೆ ಎಂದು ಪಂಡಿತರು ಹೇಳುತ್ತಾರೆ. 10. ನಮಗೆ 27 ನಕ್ಷತ್ರಗಳಿವೆ. ಈ ಎಲ್ಲ ನಕ್ಷತ್ರಗಳಿಗೆ ಚಂದ್ರ ಒಬ್ಬನೇ ಗಂಡ. ಹಾಗಾಗಿ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ನಕ್ಷತ್ರಗಳ ಹೆಸರು ಕೂಡ ಇಡಬಾರದು ಎಂದು ಹೇಳುತ್ತಾರೆ. ಹಾಗೆ ಚಂದ್ರ ಎಂಬ ಹೆಸರು ಗಂಡು ಮಗುವಿಗೂ ಇಡಬಾರದು. ನಕ್ಷತ್ರದ ಹೆಸರುಗಳನ್ನು ನಿಮ್ಮ ಮಗಳಿಗಿಟ್ಟರೆ ಸವತಿ ಕಾಟಕ್ಕೆ ಗುರಿಯಾಗಬಹುದು. 11. ಮಕ್ಕಳಿಗೆ ಗಿಡ, ಮರ, ಹೂವಿನ ಹೆಸರು ಕೂಡ ಇಡಬಾರದು. ಉದಾಹರಣೆಗೆ ಚಂದನ, ಕೇತಕಿ, ರೋಜಾ, ಮಲ್ಲಿಗೆ, ಮಲ್ಲಿಕಾ, ಮಾಲತಿ, ಜಾಜಿ ಇಂತಹ ಹೆಸರುಗಳನ್ನು ಇಡಬಾರದಂತೆ. ಯಾಕಂದ್ರೆ ಗಿಡ, ಮರದ ಹೆಸರನ್ನು ಮಕ್ಕಳಿಗಿಟ್ಟರೆ ಅವರು ಗಯಾಳಿಗಳಾಗುತ್ತಾರೆ. ಇನ್ನು ಹೂವಿನ ಹೆಸರು ಬರುವಂತೆ ಇಟ್ಟರೆ ಹೂವು ಬೇಗನೆ ಬಾಡಿ ಹೋಗುತ್ತದೆ. ಆ ರೀತಿ ಅವರು ಕೂಡ ಜೀವನದಲ್ಲಿ ಅಭಿವೃದ್ಧಿ ಅಷ್ಟಾಗಿ ಕಾಣುವುದಿಲ್ಲ ಎಂದು ಹೇಳುತ್ತಾರೆ. 12. ಹೆಸರು ಬದಲಾಯಿಸಿಕೊಂಡರೆ ಎಲ್ಲವೂ ಸರಿ ಹೋಗುತ್ತದೆ ಎಂದು ಅನೇಕರ ಅಭಿಪ್ರಾಯ. ಆದರೆ ಅದು ಬರೀ ಮೂಢನಂಬಿಕೆ ಎಂದು ಪಂಡಿತರು ಹೇಳುತ್ತಾರೆ. ಒಂದು ಬಾರಿ ಇಟ್ಟಂತ ಹೆಸರು ಬದಲಾಯಿಸಲು ಸಾಧ್ಯವಾಗುವುದಿಲ್ಲ ಎಂದು ಶಾಸ್ತ್ರಗಳಲ್ಲೂ ಕೂಡ ಬಲವಾಗಿ ಹೇಳಿದ್ದಾರೆ. ಆದರೆ ಈ ವಿಷಯ ತಿಳಿಯದೆ ಅನೇಕರು ಹೆಸರು ಬದಲಾಯಿಸಿಕೊಂಡರೆ ಜೀವನ ಚೆನ್ನಾಗಿರುತ್ತದೆ ಎಂದು ಬೇರೆ ಹೆಸರು ಇಟ್ಟುಕೊಳ್ಳುತ್ತಿದ್ದಾರೆ. 13. ಮೊದಲ ಮಗುವಾದರೂ ಎರಡನೇ ಮಗುವಾದರೂ ಹೆಸರು ಮಾತ್ರ ಸ್ಪೆಷಲ್ ಆಗಿಡಬೇಕು. ನೀವು ಇಟ್ಟ ಹೆಸರನ್ನು ನೆನೆಸಿಕೊಂಡು ಲೈಫ್ ಲಾಂಗ್ ನಿಮ್ಮ ಮಗು ನಿಮಗೆ ಕೃತಜ್ಞತೆ ಹೇಳುವಂತಿರಬೇಕು. ಅಂತಹ ಹೆಸರನ್ನು ನೀವು ಅವರಿಗಾಗಿ ಆಯ್ಕೆ ಮಾಡಬೇಕು. ಆ ಹೆಸರಿನಿಂದ ನಿಮ್ಮ ಮಗು ಜೀವನ ಪರ್ಯಂತ ಸಂತೋಷವಾಗಿ ಬದುಕಬೇಕು. ಹಾಗಾಗಿ ಟೈಮ್ ತಗೊಂಡು ಒಳ್ಳೆ ಹೆಸರನ್ನು ಮಾತ್ರ ನಿಮ್ಮ ಮಗುವಿಗೆ ಸೂಚಿಸಿ. ಈ ವಿಡಿಯೋ ನಿಮಗಿಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಉಪಯುಕ್ತ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.